ಹಾಯ್ ಹಲೋ. ಇವತ್ತು ನಾವು ನೋಡ್ತಿರೋ ದೇವಸ್ಥಾನ ಬಂದು ಕಾಶಿ ವಿಶ್ವನಾಥ ಸ್ವಾಮಿಯವರ ದೇವಸ್ಥಾನ. ಸೊ ಈ ಎಲ್ಲ ಪುಣ್ಯಕ್ಷೇತ್ರಗಳಲ್ಲೂ ಕಾಶಿ ಕೂಡ ಒಂದು. ಸೊ ಗಂಗಾ ಯಮುನಾ ಸರಸ್ವತಿ ನದಿಗಳು ಏನಿದ್ದಾವೆ ಆ ಮೂರು ಸಂಗಮಗೊಳ್ಳುವಂಥ ಸ್ಥಳ ಆಗಿರೋದ್ರಿಂದ ತ್ರಿವೇಣಿ ಸಂಗಮ ಅಂತ ಕೂಡ ಕರಿತೀವಿ. ಸೊ ಈ ಭೂಮಿಯಲ್ಲಿ ಬಂದು ರಾಮ ಸೀತೆ ವನವಾಸದಲ್ಲಿದ್ದಾಗ ಕೂಡ ಇವರು ನಡೆದಾಡಿರುವಂಥ ಸೂಚನೆ ಇರೋದರಿಂದ ಇದನ್ನು ತುಂಬ ಪುಣ್ಯ ಸ್ಥಳ, ಪವಿತ್ರ ಸ್ಥಳ ಅಂತ ಕೂಡ ಕರಿತೀವಿ. ನಮ್ಮ ಹಿಂದೂಗಳ ಪವಿತ್ರ ಸ್ಥಳ ಯಾವುದು ಅಂದರೂ ಕೂಡ ಕಾಶಿನೇ ಅಲ್ವಾ, ನಾವು ಓದಿದ್ದೀವಲ್ವ ಸ್ಕೂಲಲ್ಲಿ, ಕಾಲೇಜಲ್ಲಿ ಎಲ್ಲ. ಸೊ ಫೈನಲಿ ಬಂದ್ವಿ, ರೀಚ್ ಆದ್ವಿ. ಸೊ ತುಂಬ ಘಾಟ್ಸ್ ಇದೆ. ನಾವು ಒಂದು ಘಾಟಲ್ಲಿ ಹೋದ್ವಿ. ಆ ಘಾಟ್ ನೇಮ್ ನಾನು ಮರ್ತೋಗಿದ್ದೀನಿ. ಒಂದು ಸ್ನಾನ ಮಾಡಿ ಸೊ ಎಲ್ಲರೂ ಮುಳುಗ್ತಾ ಇದ್ದೀವಿ ಇಲ್ಲಿ. ಮುಳುಗಿ ಆ ನದಿಯಲ್ಲಿ ಮುಳುಗಿದ್ರೆ ಪಾಪ ಕರ್ಮ ಹೋಗುತ್ತೆ ಅಂತ. ಸೊ ನಮ್ಮ ಅಜ್ಜಿ ನೋಡ್ಬೋದು ಎಲ್ಲ ದೇವ್ರನ್ನೂ ಕೈ ಮುಗಿತಾ ಇದ್ದಾರೆ. ಈ ವಿಷಯ ಕೂಡ ನಮ್ಮ ಅಜ್ಜಿನೇ ಹೇಳಿದ್ದು. ರಾಮ ಸೀತೆ ಅವರು ವನವಾಸದಲ್ಲಿದ್ದಾಗ ಇಲ್ಲಿ ಬಂದಿದ್ದರು, ನಡೆದಾಡಿದ್ದಾರೆ ಅಂತ. ಮತ್ತು ತ್ರಿವೇಣಿ ಸಂಗಮ ಬಗ್ಗೆ ಕೂಡ ನಮ್ಮ ಅಜ್ಜಿನೇ ನನಗೆ ಹೇಳಿದ್ದು. ಸೊ ಬಂದ್ವಿ ಫೈನಲಿ. ರೂಮ್ ಬುಕ್ ಮಾಡ್ಕೊಂಡಿದ್ವಿ ಫಸ್ಟೇ, ಸೊ ಅದಕ್ಕೆ ಈಸಿ ಆಯಿತು. ಸ್ನಾನ ಮುಗಿಸಿ ಒಂದು ಬೋಟಲ್ಲಿ ಒಂದು ರೌಂಡ್ ಹೋಗೋಣ ಅಂತಲೂ ಹೋದ್ವಿ. ಸೊ ನೋಡ್ಬೋದು ತುಂಬ ಹೋಟೆಲ್ಸ್ ಇದೆ, ತುಂಬ ಘಾಟ್ಸ್ ಇದೆ. ಸೊ ತುಂಬ ಜನ ಇದ್ದಾರೆ ಇಲ್ಲಿ. ತುಂಬ ಪಿಂಡ ಪ್ರದಾನ ನಡೀತಾ ಇರುತ್ತೆ, ಎನಿ ಟೈಮ್ ನಡೀತಾನೆ ಇರುತ್ತೆ. ಪರ್ ಹೆಡ್ 1000 ಏನೋ ಇಸ್ಕೊತಾರೆ, 1500. ಆ್ಯಕ್ಚುಲಿ ನಂಗೆ ಕೇಳಿದೆ, ಅದರಿಂದ ಹೇಳ್ತಾ ಇದ್ದೀನಿ. ಸೊ ಆಮೇಲೆ ನಾವು ಬೋಟಲ್ಲಿ ಹೋಗಲಿಕ್ಕೆ ಬೋಟ್ ಹತ್ತಿದ್ವಿ. ಒಬ್ಬೊಬ್ಬರಿಗೆ 100 ರುಪೀಸ್ ಏನೋ ಈಸ್ಕೊಂಡ್ರು. ಸೊ ಹೋಗ್ತಾ ಇದ್ದೀವಿ. ಒಂದು ರೌಂಡ್ ಹಾಕ್ಕೊಂಡು ಬರ್ತಾರೆ ಇವರು ಎಲ್ಲ ಘಾಟ್ಸ್ನು. ಆಮೇಲೆ ಈ ಘಾಟ್ ಹೆಸರು ಮಾತ್ರ ನನಗೆ ನೆನಪಿದೆ, ಲಾಲಿ ಘಾಟ್ ಅಂತ. ಈ ಘಾಟ್ ಇನ್ನೂ ತುಂಬ ಘಾಟ್ಸ್ ಇದೆ, ಬಟ್ ನೇಮ್ಸ್ ಗೊತ್ತಿಲ್ಲ ನನಗೆ. ಸೊ ನಾವು ಮುಳುಗಿ ಅಲ್ಲಿ ಅದು ಬೇರೆ ಘಾಟು, ನಾವು ಮುಳುಗಿ ಸ್ನಾನ ಮಾಡಿರೋ ಘಾಟ ಬೇರೆ, ಮತ್ತು ಇಲ್ಲಿ ಇದು ಬೇರೆ. ಸೊ ನೋಡ್ತಾ ಇದ್ದೀರಾ, ಮಣಿಕರ್ಣಿಕಾ ಘಾಟು ಮತ್ತು ಹರಿಶ್ಚಂದ್ರ ಅವ್ರ ಘಾಟು. ಅದರಲ್ಲಿ ತುಂಬ ಶವ ಸಂಸ್ಕಾರ ನಡೀತಾ ಇರುತ್ತೆ, ಎನಿ ಟೈಮ್ 24 ಅವರ್ಸು ನಡೀತಾ ಇರುತ್ತೆ. ಸೊ ಅದಾದಮೇಲೆ ಅವರ ಬೂದಿ ಏನಿದೆ, ಭಸ್ಮ, ಅದು 12 ಗಂಟೆ ರಾತ್ರಿಯಲ್ಲಿ ಶಿವನ ಮೇಲೆ ಅದು ಹಾಕ್ತಾರಂತೆ. ಸೊ ಅದಕ್ಕೆ ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಇಲ್ಲೇ ಬರ್ತಾರೆ. ನಮ್ಮ ಪಾಪ ಕರ್ಮಗಳು ಹೋಗಲಿ, ನಮಗೆ ಸ್ವರ್ಗ ಸಿಗಲಿ ಅನ್ನೋ ಒಂದು ಇದರಿಂದ. ಸೊ ಇಲ್ಲಿ ನೋಡ್ಬೋದು, ಫುಲ್ಲು ಗಲ್ಲಿ ಗಲ್ಲಿ ಥರ ಇದೆ. ಸ್ವಲ್ಪ ಒಂದು ಸಂದೇಲಿ ಮಿಸ್ ಆದರೆ ಮತ್ತೆ ಸಿಗೋದು ಕಷ್ಟ, ಆ ಥರ ಇದೆ ಇದು. ಸೊ ನೋಡಿ, ಫೈನಲಿ ಸಮ್ ಫೋಟೋಸ್. ಥ್ಯಾಂಕ್ ಯು. ಹೇಗಿದೆ ವಿಡಿಯೋ ಹೇಳಿ.